ಎಲ್ಲರಿಗೂ ಸುಸ್ವಾಗತ. ಸ್ವವೇಗದ ಕಲಿಕೆ, ಸ್ವಕಲಿಕೆ, ಸಂತಸದಾಯಕ ಕಲಿಕೆಗೆ ಆವಿಷ್ಕಾರಗೊಂಡದ್ದೇ ನಲಿಕಲಿ ಕಾರ್ಯಕ್ರಮ. 1995ರಲ್ಲಿ ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿ ಪೈಲಟ್ ಯೋಜನೆಯಾಗಿ ಪ್ರಾರಂಭವಾಯಿತು. ಬಹುವರ್ಗದ, ಬಹುಹಂತದ ಚಟುವಟಿಕೆ ಆಧಾರಿತ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ನಲಿಕಲಿಯು ಆಧರಿಸಿರುತ್ತದೆ. ಮನಃಶಾಸ್ತ್ರಜ್ಞರ ಪ್ರಕಾರ ಸಂತಸದಾಯಕ ಕಲಿಕೆಯು ಸ್ಮರಣಶಕ್ತಿಯನ್ನು ಹೆಚ್ಚಿಸಿ ಶಾಶ್ವತವಾದ ತಿಳುವಳಿಕೆಯನ್ನು ಸೃಷ್ಟಿಸುತ್ತದೆ. ಹೀಗಾಗಿ ನಲಿಕಲಿ ಪದ್ಧತಿಯು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಎಲ್ಲ ಅಂಶಗಳು ಶಿಕ್ಷಕರಿಗೆ ಹಾಗೂ ಇಲಾಖಾ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಅರಿವಿದ್ದು, ಪೋಷಕರಿಗೂ ಈ ಬಗ್ಗೆ ನಾವು ಮಾಹಿತಿಯನ್ನು ತಲುಪಿಸಬೇಕಾಗಿದೆ. ರಾಜ್ಯ ಯೋಜನಾ ನಿರ್ದೇಶಕರು ದಿನಾಂಕ 28/4/2025ರಂದು ಈ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದು, 2025-26ನೇ ಶೈಕ್ಷಣಿಕ ಸಾಲಿಗೆ ಪೂರಕವಾಗಿ ನಲಿಕಲಿ ಘಟಕಗಳಲ್ಲಿ ಅನುಷ್ಠಾನಗೊಳ್ಳಬೇಕಿರುವ ಚಟುವಟಿಕೆಗಳು ಮತ್ತು ಮೇಲ್ವಿಚಾರಣೆಯ ಕ್ರಮಗಳನ್ನು ತಿಳಿಸಿರ್ತಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಲಿಕಲಿ ತರಗತಿ ಕಲಿಕಾ ಪ್ರಕ್ರಿಯೆಯ ಅನುಪಾಲನೆಗೆ ಸಂಬಂಧಿಸಿದ ಕ್ರಮಗಳು. ಕರ್ನಾಟಕ ರಾಜ್ಯದ ಕನ್ನಡ ಮತ್ತು ಉರ್ದು ಮಾಧ್ಯಮದ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ನಲಿಕಲಿ ಘಟಕಗಳಲ್ಲಿ ವಿದ್ಯಾಪ್ರವೇಶ ಮತ್ತು ಸೇತುಬಂಧ ಕಾರ್ಯಕ್ರಮದ ಜೊತೆಗೆ ಆರಂಭಿಕ ಕಲಿಕೆಯನ್ನು ಕೈಗೊಳ್ಳುವ ಮೂಲಕ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿನ ಕಲಿಕಾಂಶಗಳನ್ನು ತರಗತಿ ನಿರ್ವಹಣೆಗೆ ಒಳಪಡಿಸುವುದು ಕಡ್ಡಾಯವಾಗಿದೆ. ಇದಕ್ಕೆ ಸಂಬಂಧಿಸಿದ ಅನುಷ್ಠಾನ ಮತ್ತು ಅನುಪಾಲನೆಗೆ ಅಗತ್ಯ ಕ್ರಮಗಳನ್ನು ಸೂಚಿಸಲಾಗಿದ್ದು, ಎಲ್ಲ ಹಂತದ ಮೇಲುಸ್ತುವಾರಿ ಅಧಿಕಾರಿಗಳು ಮತ್ತು ಬ್ಲಾಕ್ ಹಾಗೂ ಕ್ಲಸ್ಟರ್ ಹಂತದ ಸಂಪನ್ಮೂಲ ವ್ಯಕ್ತಿಗಳು ಅಗತ್ಯ ಕ್ರಮ ವಹಿಸುವಂತೆ ಈ ಮೂಲಕ ನಿರ್ದೇಶಿಸಿದೆ. ವಿದ್ಯಾಪ್ರವೇಶದ ಶಾಲಾ ಸಿದ್ಧತಾ ಕಾರ್ಯಕ್ರಮ. 1. ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿ ಘಟಕಗಳಲ್ಲಿ 1ನೇ ತರಗತಿಯ ಮಕ್ಕಳಿಗೆ ಜೂನ್ 2ರಿಂದ ಜುಲೈ 18ರವರೆಗೆ ಒಟ್ಟು 40 ದಿನಗಳ ವಿದ್ಯಾಪ್ರವೇಶ ಅಥವಾ ಶಾಲಾ ಸಿದ್ಧತಾ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಜಾರಿಗೊಳಿಸುವುದಲ್ಲದೆ, ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿ ವಿ.ಪ್ರ. ಎಂಬ ಶೀರ್ಷಿಕೆಯಲ್ಲಿ ಸೇರ್ಪಡೆಗೊಳಿಸಲಾಗಿರುವ ವಿ.ಪ್ರ. ಎಂದರೆ ವಿದ್ಯಾಪ್ರವೇಶ ಈ ಚಟುವಟಿಕೆಗಳನ್ನು ಮತ್ತು 40 ದಿನಗಳ ವೇಳಾಪಟ್ಟಿಯಲ್ಲಿ ಸೂಚಿಸಲಾಗಿರುವ ಅವಧಿವಾರು ಚಟುವಟಿಕೆಗಳನ್ನು ನಿರ್ವಹಿಸುವುದು ಕಡ್ಡಾಯವಾಗಿರುತ್ತದೆ. ಕಾರ್ಯಕ್ರಮದ ಅಂತ್ಯಕ್ಕೆ ವಿದ್ಯಾರ್ಥಿವಾರು ಮೌಲ್ಯಮಾಪನ ಕೈಗೊಳ್ಳುವ ಮೂಲಕ ಪೂರಕ ದಾಖಲೆಯನ್ನು ಕೃತಿ ಸಂಪುಟದಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸುವುದು. ವಿದ್ಯಾಪ್ರವೇಶಕ್ಕಾಗಿ ಪ್ರತ್ಯೇಕ ವೇಳಾಪಟ್ಟಿಯನ್ನು ರಚಿಸಿಕೊಂಡು ಕೈಪಿಡಿಯನ್ವಯ ಅವರಿಗೆ ಕಲಿಕಾ ಫಲಗಳ ಆಧಾರಿತವಾಗಿ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಬೇಕಾಗುತ್ತೆ. ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿಯೂ ಸಹ ವಿ.ಪ್ರ. ಎಂದು ಗುರುತಿಸಿದ್ದು, ನಿಗದಿತ ವೇಳಾಪಟ್ಟಿಯನುಸಾರ ಈ ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗಿರುತ್ತದೆ. ವಿದ್ಯಾಪ್ರವೇಶ ಚಟುವಟಿಕೆಯು ವೈಜ್ಞಾನಿಕ ತಳಹದಿಯನ್ನು ಹೊಂದಿದ್ದು, ಅದಕ್ಕೆ ಪ್ರತ್ಯೇಕ ವೇಳಾಪಟ್ಟಿಯನ್ನು ಸಹ ನಿಗದಿಪಡಿಸಲಾಗಿರುತ್ತದೆ. ಈಗಾಗಲೇ ತಿಳಿಸಿದಂತೆ ನಲಿಕಲಿ ತರಗತಿಯು ಬಹುವರ್ಗ ಬೋಧನೆಯಾಗಿರುವುದರಿಂದ 1ನೇ ತರಗತಿಗೆ ವಿದ್ಯಾಪ್ರವೇಶ ನಡೆಯುತ್ತಿರುವ ಸಂದರ್ಭದಲ್ಲಿಯೇ 2 ಮತ್ತು 3ನೇ ತರಗತಿಗೆ ಸೇತುಬಂಧ ಕಾರ್ಯವನ್ನು ಹಮ್ಮಿಕೊಳ್ಳಬೇಕಾಗಿರುತ್ತದೆ. 1ನೇ ತರಗತಿಗೆ ವಿದ್ಯಾಪ್ರವೇಶ ಕಾರ್ಯಕ್ರಮವು 40 ದಿನಗಳು ನಡೆದರೆ, 2 ಮತ್ತು 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೇತುಬಂಧ ಕಾರ್ಯಕ್ರಮವು ಜೂನ್ 30ರವರೆಗೆ ನಡೆಸಬೇಕಾಗಿರುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸುತ್ತೋಲೆಯ ಪ್ರಕಾರ ಪಡೆದುಕೊಳ್ಳೋಣ. ಸೇತುಬಂಧ ಕಾರ್ಯಕ್ರಮ. 2. ನಲಿಕಲಿ ಘಟಕಗಳಲ್ಲಿ 2 ಮತ್ತು 3ನೇ ತರಗತಿಯ ಮಕ್ಕಳಿಗೆ ಜೂನ್ 2ರಿಂದ ಜೂನ್ 30ರವರೆಗೆ ಸೇತುಬಂಧ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದು. ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿ ಸೆ.ಬಂ. ಎಂಬ ಶೀರ್ಷಿಕೆಯಡಿಯಲ್ಲಿ ನೀಡಿರುವ ಚಟುವಟಿಕೆಗಳನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳುವುದು. 3. ಇ.ಎನ್.ಕೆ. ಸೇತುಬಂಧ ಚಟುವಟಿಕೆಗಳು
20% ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್, 80% ರೀಡಿಂಗ್ ಆ್ಯಂಡ್ ರೈಟಿಂಗ್ ಮೇಲೆ ಕೇಂದ್ರೀಕೃತವಾಗಿದ್ದು ಅದರಂತೆ ಕ್ರಮವಹಿಸುವುದು. ENK ಸೇತುಬಂಧ ಚಟುವಟಿಕೆಗಳಿಗೆ ಸುತ್ತೋಲೆ ಅನುಬಂಧವನ್ನು ಗಮನಿಸುವುದು. ಈಗಾಗಲೇ ತಿಳಿದಿರುವಂತೆ ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಇಂಗ್ಲಿಷ್ ಬೋಧನೆಯೂ ಸಹ ಪ್ರಾರಂಭವಾಗಿರುತ್ತೆ. ಯಾವುದೇ ಒಂದು ಭಾಷೆಯನ್ನು ಕಲಿಯಬೇಕಾದರೆ ಆಲಿಸುವ, ಮಾತನಾಡುವ, ಓದುವ ಮತ್ತು ಬರೆಯುವ ಸಾಮರ್ಥ್ಯಗಳನ್ನು ಹಂತ ಹಂತವಾಗಿ ಕಲಿಯಬೇಕಾಗಿರುತ್ತದೆ. ಇದರ ಆಧಾರಿತವಾಗಿ ಆಲಿಸುವ ಮತ್ತು ಮಾತನಾಡುವ ಸಾಮರ್ಥ್ಯಕ್ಕೆ 20% ಹಾಗೂ ಓದುವ ಹಾಗೂ ಬರೆಯುವ ಚಟುವಟಿಕೆಗಳಿಗೆ 80% ಕೇಂದ್ರೀಕರಿಸಲಾಗಿದ್ದು, ಅನುಬಂಧದಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನೀಡಿದ್ದಾರೆ. 4. ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ಅಗತ್ಯವಾಗಿ ಕಲಿಯಬೇಕಿರುವ FLN ಕಲಿಕೆಯ ಫಲಗಳನ್ನು ಗಮನದಲ್ಲಿರಿಸಿ ಸೇತುಬಂಧದ ಚಟುವಟಿಕೆಗಳ ಹಾಳೆಗಳನ್ನು ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿಯೇ ಸೇರ್ಪಡೆಗೊಳಿಸಲಾಗಿದೆ. ಪ್ರತಿ ವಿದ್ಯಾರ್ಥಿಯ ಕಲಿಕೆಗೂ ಪ್ರಗತಿ ನೋಟದಲ್ಲಿ ಅವಕಾಶ ಕಲ್ಪಿಸಿರುವ ಕಾರಣ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಅಗತ್ಯತೆ ಇರುವುದಿಲ್ಲ. ಆದರೆ ಮಕ್ಕಳು ಬಳಸಿರುವ ಪ್ರತಿ ಚಟುವಟಿಕೆ ಹಾಳೆಗಳ ಕಲಿಕೆಗೂ ಶಿಕ್ಷಕರ ಹಿಮ್ಮಾಯಿತಿ ಮತ್ತು ದೃಢೀಕರಣ ಕಡ್ಡಾಯವಾಗಿರುತ್ತದೆ. ಇದು ಅತ್ಯಂತ ಮುಖ್ಯವಾದಂತಹ ಅಂಶ. ಹಲವಾರು ವರ್ಷಗಳಿಂದಲೂ ಶಿಕ್ಷಕರಲ್ಲಿ ಸೇತುಬಂಧ ಕಾರ್ಯಕ್ರಮವನ್ನು ನಡೆಸುವಾಗ ಅದರಲ್ಲೂ ನಲಿಕಲಿ ಶಿಕ್ಷಕರಲ್ಲಿ ಈ ಗೊಂದಲ ಇದ್ದೇ ಇರ್ತಾ ಇತ್ತು. ಈ ಹಿಂದಿನ ಸುತ್ತೋಲೆಯಲ್ಲೂ ಸಹ ಇದನ್ನು ಸ್ಪಷ್ಟಪಡಿಸಿದರು. ಸೇತುಬಂಧಕ್ಕಾಗಿ ಪ್ರತ್ಯೇಕ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿಕೊಂಡು ಪರೀಕ್ಷೆ ನಡೆಸುವಂತಹ ಅಗತ್ಯತೆ ಇರುವುದಿಲ್ಲ. ಈಗಾಗಲೇ ಇಲಾಖೆಯಿಂದ ಸರಬರಾಜು ಮಾಡಿರುವಂತಹ ಅಭ್ಯಾಸ ಪುಸ್ತಕದಲ್ಲಿಯೇ ಇದೆಲ್ಲವನ್ನು ಅಳವಡಿಸಲಾಗಿದ್ದು, ಪ್ರಗತಿ ನೋಟದಲ್ಲಿಯೂ ಸಹ ಅವರ ಪ್ರಗತಿಯನ್ನು ಗುರುತಿಸೋದಕ್ಕೆ ಅವಕಾಶ ಕಲ್ಪಿಸಿರ್ತಾರೆ. ಹೀಗಾಗಿ 2 ಮತ್ತು 3ನೇ ತರಗತಿಗೆ ಸಂಬಂಧಪಟ್ಟಂತೆ ಸೇತುಬಂಧಕ್ಕೆ ಪ್ರತ್ಯೇಕವಾಗಿ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸದೆ ನೇರವಾಗಿ ಅಭ್ಯಾಸ ಪುಸ್ತಕದಲ್ಲಿ ಅಭ್ಯಾಸವನ್ನು ಮಾಡಿಸಿ ಅದರ ಪ್ರಗತಿಯನ್ನು ನಮೂದಿಸಬೇಕು. ಆದರೆ ಕಡ್ಡಾಯವಾಗಿ ಅವರ ಪ್ರತಿಯೊಂದು ಚಟುವಟಿಕೆಯ ಹಾಳೆಗಳ ಕಲಿಕೆಗೂ ಶಿಕ್ಷಕರ ಹಿಮ್ಮಾಯಿತಿ ಹಾಗೂ ದೃಢೀಕರಣ ಕಡ್ಡಾಯವಾಗಿರುತ್ತದೆ ಅಂತ ತಿಳಿಸಿದ್ದಾರೆ. ಇದಿಷ್ಟು ವಿದ್ಯಾಪ್ರವೇಶ ಹಾಗೂ ಸೇತುಬಂಧದ ಬಗ್ಗೆ ಆಯಿತು. ಇನ್ನು ನಲಿಕಲಿ ತರಗತಿ ನಿರ್ವಹಣೆ, ಅಲ್ಲಿಯ ಕಲಿಕಾ ಪ್ರಕ್ರಿಯೆ ಹೇಗಿರಬೇಕು ಅಂತಲೂ ತಿಳಿಸಿದ್ದಾರೆ. ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿ ತರಗತಿಗಳಲ್ಲಿ ಪ್ರಥಮ ಭಾಷೆ ಕನ್ನಡ ಮತ್ತು ಭಾಷೆ ಕನ್ನಡ ಉರ್ದು ಹಾಗೂ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯಗಳಿದ್ದು, ಕೋರ್ ವಿಷಯಗಳಲ್ಲಿ ಗಣಿತ, ಆರೋಗ್ಯ ಮತ್ತು ಪರಿಸರ ಹಾಗೂ ಪರಿಸರ ಅಧ್ಯಯನ ವಿಷಯಗಳಿರುತ್ತವೆ. ಕಲಿಕಾ ಪ್ರಕ್ರಿಯೆಯ ಪ್ರತಿ ಅವಧಿಗೂ 80 ನಿಮಿಷಗಳನ್ನು ನಿಗದಿಪಡಿಸಿದೆ. ಈ 80 ನಿಮಿಷಗಳಲ್ಲಿ ತರಗತಿಯ ಕಲಿಕಾ ಪ್ರಕ್ರಿಯೆ ಹೇಗಿರುತ್ತೆ ನೋಡೋಣ. ತರಗತಿಯ ಪ್ರಕ್ರಿಯೆಯಲ್ಲಿ ಸಾಮೂಹಿಕ ಗುಂಪಿನ ಜೊತೆಗೆ ಕಲಿಕಾಂಶದ ಗುಂಪು, ಅಭ್ಯಾಸ ಅಥವಾ ಪುನರ್ಬಲನ ಗುಂಪು ಮತ್ತು ಸ್ವ-ಮೌಲ್ಯಮಾಪನದ ಗುಂಪುಗಳಿಗೆ ಅವಕಾಶ ಕಲ್ಪಿಸಿದೆ. ವಿದ್ಯಾರ್ಥಿಯು ಸಾಮೂಹಿಕ ಗುಂಪಿನಲ್ಲಿ, ಕಲಿಕಾಂಶದ ಗುಂಪಿನಲ್ಲಿ, ಅಭ್ಯಾಸ ಅಥವಾ ಪುನರ್ಬಲನ ಗುಂಪಿನಲ್ಲಿ ಅಥವಾ ಸ್ವ-ಮೌಲ್ಯಮಾಪನ ಗುಂಪಿನಲ್ಲಿ ನಡೆಸುವಂತಹ ಅಥವಾ ಭಾಗವಹಿಸುವಂತಹ ಚಟುವಟಿಕೆಗಳು ಬೇರೆ ಬೇರೆಯಾಗೇ ಇರುತ್ತೆ. ನಿರ್ದಿಷ್ಟ ಉದ್ದೇಶಕ್ಕೆ ತಕ್ಕಂತೆ ಈ ಗುಂಪುಗಳ ರಚನೆ ಆಗಿರುತ್ತೆ. ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳನ್ನು, ವಾಚಕಗಳನ್ನು ಸದರಿ ಗುಂಪುಗಳಿಗೆ ಸೂಕ್ತವಾಗುವಂತೆ ಸಮನ್ವಯಗೊಳಿಸಲಾಗಿದ್ದು, ಅದರಂತೆ ತರಗತಿ ಪ್ರಕ್ರಿಯೆಯನ್ನು ನಿರ್ವಹಿಸುವುದು. ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿನ ಅಭ್ಯಾಸ ಅಥವಾ ಬಳಕೆಯ ಚಟುವಟಿಕೆಗಳನ್ನು 2ನೇ ಗುಂಪಿನಲ್ಲಿಯೂ, ಸ್ವ-ಮೌಲ್ಯಮಾಪನ ಹಾಗೂ ಪುನರ್ಬಲನ ಚಟುವಟಿಕೆಗಳನ್ನು 3ನೇ ಗುಂಪಿನಲ್ಲಿಯೂ ನಿರ್ವಹಿಸುವುದು. ಬಹುಶಃ ತಟೆಯನ್ನು ನೋಡಿದ್ರೆ ಇದೆಲ್ಲ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಯಾವ ಯಾವ ಚಟುವಟಿಕೆಗಳನ್ನ ಯಾವ ಗುಂಪಿನಲ್ಲಿ ನಿರ್ವಹಿಸಬೇಕು ಅಂತ. ಸಹಾಯ ಅಥವಾ 1ನೇ ಗುಂಪಿನಲ್ಲಿ ಅವಧಿವಾರು ಯಾವ ತರಗತಿಗೆ
ಯಾವ ವಿಷಯಗಳ ಪರಿಕಲ್ಪನೆ ಅಥವಾ ಕಲಿಕಾಂಶಗಳನ್ನು ದಿನದ ಕಲಿಕಾ ಪ್ರಕ್ರಿಯೆಯಲ್ಲಿ ನಿರ್ವಹಿಸಬೇಕಿದೆ ಮತ್ತು ಗುಂಪಿನಲ್ಲಿ ಹಂಚಿಕೆಯಾಗಿರುವ ತರಗತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ಆಧರಿಸಿ ಶಿಕ್ಷಕರು ದಿನಚರಿ ಅಥವಾ ಡೈರಿಯನ್ನು ಬರೆಯುವುದು ಅತ್ಯಗತ್ಯವಾಗಿದೆ. ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿ ಕಲಿಕೆಯ ಫಲಗಳನ್ನು ಮಾಹೆವಾರು ವಿಂಗಡಿಸಿದ್ದು, ಶಿಕ್ಷಕರು ಇದಕ್ಕೆ ಸಂಬಂಧಿಸಿದಂತೆ ಪೂರಕ ಚಟುವಟಿಕೆಗಳನ್ನು ರೂಪಿಸಿಕೊಳ್ಳಲು ತಯಾರಿ ನಡೆಸುವುದು. ಶಿ-ಸಮ್ ಎಂದರೆ ಸಂಪೂರ್ಣ ಶಿಕ್ಷಕರ ಸಹಾಯ ಅಥವಾ ಒಂದನೇ ಗುಂಪಿನಲ್ಲಿ ನಡೆಯುವಂತಹ ಚಟುವಟಿಕೆಗಳು. ದಿನಚರಿಯನ್ನು ಬರೆಯುವಾಗ ಕೆಲವು ಶಿಕ್ಷಕರಿಗೆ ಅನುಮಾನಗಳಿತ್ತು. ಪ್ರತಿಯೊಂದನ್ನು ಪ್ರಗತಿ ನೋಟದಲ್ಲಿ ಗುರುತು ಹಾಕಿದ ಮೇಲೆ ದಿನಚರಿಯ ಅವಶ್ಯಕತೆ ಏನಿದೆ? ಅದರಲ್ಲೇ ವಿದ್ಯಾರ್ಥಿಯ ಕಲಿಕೆಯ ಪ್ರಗತಿಯನ್ನು ಗುರುತಿಸಬಹುದಲ್ಲ ಅಂತ. ಆದರೆ ಹೆಸರೇ ತಿಳಿಸೋ ರೀತಿ ಅದು ವಿದ್ಯಾರ್ಥಿಯ ಪ್ರಗತಿ ನೋಟ ಅಷ್ಟೇ ಆಗಿರುತ್ತೆ ಹೊರತು ಶಿಕ್ಷಕರ ಗುರಿಯ ಕಡೆಗಿನ ಪ್ರಯತ್ನದ ವಿವರ ಅದರಲ್ಲಿ ಲಭ್ಯ ಆಗೋದಿಲ್ಲ. ಅದರಿಂದ ಮತ್ತೊಮ್ಮೆ ಸ್ಪಷ್ಟವಾಗಿ ದಿನಚರಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕಡ್ಡಾಯವಾಗಿ ನಲಿಕಲಿ ಶಿಕ್ಷಕರು ದಿನಚರಿಯನ್ನು ಬರೀಬೇಕು. ದಿನಚರಿಯಲ್ಲಿ ಶಿಕ್ಷಕರ ಸಂಪೂರ್ಣ ಸಹಾಯ ಇರುವಂತಹ ಅಥವಾ ಒಂದನೇ ಗುಂಪಿನಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನು ಗುರುತಿಸಬೇಕು. ಜೊತೆಗೆ ತರಗತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ಆಧರಿಸಿ ಆ ಚಟುವಟಿಕೆಗಳ ವಿವರವನ್ನು ಬರೀಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಈಗಾಗಲೇ ತಿಳಿಸಿದಂತೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಇಂಗ್ಲಿಷ್ ಭಾಷೆಯನ್ನು ಸಹ ಕಲಿಸಲಾಗ್ತಾ ಇದ್ದು, ಇಂಗ್ಲಿಷ್ ನಲಿಕಲಿ ತರಗತಿ ನಿರ್ವಹಣೆ ಹೇಗಿರುತ್ತೆ ಅಂತ ಈಗ ಮುಂದಿನ ಅಂಶಗಳಲ್ಲಿ ತಿಳಿಸಿದ್ದಾರೆ. 9. ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದಲ್ಲಿ ವಿದ್ಯಾಪ್ರವೇಶ ಕಾರ್ಯಕ್ರಮದ ನಂತರ ENK ಅಂದರೆ ಇಂಗ್ಲಿಷ್ ನಲಿಕಲಿ ಲೆವೆಲ್ 1 ರ ಹಾಗೂ ಸೇತುಬಂಧದ ನಂತರ ಲೆವೆಲ್ 2 ಮತ್ತು ಲೆವೆಲ್ 3 ರ ಕಲಿಕಾ ಏಣಿಯ ಅನುಷ್ಠಾನಕ್ಕೆ ಕ್ರಮವಹಿಸುವುದು. ಕನ್ನಡದಲ್ಲಿ ನಲಿಕಲಿ ಏಣಿ ಇರುವಂತೆಯೇ ಇಂಗ್ಲಿಷ್ನಲ್ಲೂ ಸಹ ENK ಲೆವೆಲ್ 1, ಬ್ರಿಡ್ಜ್ ಕೋರ್ಸ್ ಲೆವೆಲ್ 2, ಲೆವೆಲ್ 3 ಅಂತ ಕಲಿಕಾ ಏಣಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಕಲಿಕಾ ಪ್ರಕ್ರಿಯೆಗಳು ನಡೀಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ಕಲಿಕಾ ಏಣಿಯ ಅನುಷ್ಠಾನಕ್ಕೆ ಕ್ರಮ ವಹಿಸಬೇಕು ಅಂತಲೂ ಸಹ ತಿಳಿಸಿದ್ದಾರೆ. ಸೈಟ್ ವರ್ಡ್ಸ್ ಅಭ್ಯಾಸಗಳ ಜೊತೆಗೆ ಕ್ರಿಯಾತ್ಮಕ ವ್ಯಾಕರಣ ಮತ್ತು ಶಬ್ದಕೋಶವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಭಾಷಾ ಆಟಗಳು, ಸಂಭಾಷಣೆಯ ವೃತ್ತ ಅಂದರೆ ಲ್ಯಾಂಗ್ವೇಜ್ ಗೇಮ್ಸ್ ಆ್ಯಂಡ್ ಕಾನ್ವರ್ಸೇಷನ್ ಸರ್ಕಲ್ಸ್ಗಳನ್ನು LS ಭಾಗವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತದೆ. ಐ ಸ್ಪೈ ಆ್ಯಂಡ್ ಪಾಸಿಂಗ್ ದ ಪಾರ್ಸಲ್, ಫೈರ್ ಇನ್ ದ ಮೌಂಟನ್, ಸೈಮನ್ ಸೇಸ್ನಂತಹ ಆಟಗಳನ್ನು ಈ ಹಂತದಲ್ಲಿ ಬಳಸಬಹುದಾಗಿರುತ್ತದೆ. ಕಾನ್ವರ್ಸೇಷನ್ ಸರ್ಕಲ್ಸ್ನಲ್ಲಿ ಪೊಸೆಸಿವ್ ಪ್ರೊನೌನ್ಸ್, ಟೆನ್ಸಸ್, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಯೂಸ್ ಆಫ್ ಅಪಾಸ್ಟ್ರಫಿ, ಯೂಸ್ ಆಫ್ ವಿ, ದೇ, ದೇರ್ ಆ್ಯಂಡ್ ಅವರ್ ನಂತಹ ಮಕ್ಕಳು ಮೌಖಿಕವಾಗಿ ಉತ್ತರಿಸಲು ಹಾಗೂ ಈ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಲು ಅವಕಾಶಗಳನ್ನು ಕಲ್ಪಿಸಲಾಗಿದೆ. ENK ತರಗತಿ ನಿರ್ವಹಣೆಯಲ್ಲಿ ಆರಂಭಿಕ 30 ನಿಮಿಷಗಳನ್ನು ಓದುವ ಮತ್ತು ಬರೆಯುವ ಚಟುವಟಿಕೆಗಳಿಗೆ, ಆನಂತರದ 20 ನಿಮಿಷಗಳಲ್ಲಿ ಆಲಿಸುವ ಮತ್ತು ಮಾತನಾಡುವ ಚಟುವಟಿಕೆಗಳಿಗೆ, ಕೊನೆಯ 30 ನಿಮಿಷಗಳನ್ನು ಓದುವ ಮತ್ತು ಬರೆಯುವ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವುದು. ಬರವಣಿಗೆಯ ಅಭ್ಯಾಸ ಮತ್ತು ನಿಯೋಜಿತ ಕಾರ್ಯಗಳಿಗೆ ಮಕ್ಕಳು 4 ಗೆರೆಗಳ ನೋಟ್ಬುಕ್ ಬಳಸುವಂತೆ ಮಾರ್ಗದರ್ಶನವನ್ನು ನೀಡುವುದು. ನಿಯೋಜಿತ ಕಾರ್ಯಗಳನ್ನು ಪರಿಶೀಲಿಸಿ ಹಿಮ್ಮಾಯಿತಿ ಸಹಿತ ಮುಂದಿನ ಕಲಿಕೆಗೆ ಮಾರ್ಗದರ್ಶನವನ್ನು ನೀಡುವುದು. ENK ಲೆವೆಲ್ 3 ಪಠ್ಯಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಪನ್ಮೂಲಗಳನ್ನು DSERT ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ಪೂರಕ ಮಾರ್ಗದರ್ಶನಕ್ಕಾಗಿ ಶಿಕ್ಷಕರು ಇವುಗಳನ್ನು ಅವಲೋಕಿಸುವುದು. DSERT ವೆಬ್ಸೈಟ್ನಲ್ಲಿ ಲೆವೆಲ್ 3ಗೆ ಸಂಬಂಧಿಸಿದಂತಹ ಈ ಸಂಪನ್ಮೂಲಗಳನ್ನ ಅಪ್ಲೋಡ್ ಮಾಡಿರ್ತಾರೆ, ಅಲ್ಲಿಂದ ಪಡೆದುಕೋಬಹುದಾಗಿರುತ್ತೆ. ಮುಂದಿನದು ನಲಿಕಲಿ ಘಟಕಗಳಲ್ಲಿ ನಿರ್ವಹಣೆಗೆ ಒಳಪಡುವ ದಾಖಲೆಗಳು. ಯಾವ ದಾಖಲೆಗಳನ್ನು ಶಿಕ್ಷಕರು ನಿರ್ವಹಿಸಬೇಕಾಗಿರುತ್ತೆ ಅಂತ. ಮೊದಲನೆಯದಾಗಿ
ಶಿಕ್ಷಕರ ದಿನಚರಿ, ಪ್ರಗತಿ ನೋಟ, ಕೃತಿ ಸಂಪುಟ, ವೈಯಕ್ತಿಕ ಅಂಕವಹಿ, ಕ್ರೋಢೀಕೃತ ಅಂಕವಹಿ, ವಾರ್ಷಿಕ ಪ್ರಗತಿ ದಾಖಲೆಗಳನ್ನು ನಿರ್ವಹಿಸುವುದು, ಮಕ್ಕಳ ಪ್ರಗತಿಯನ್ನು SATS ದಾಖಲೆಗೆ ನಿಯಮಾನುಸಾರ ಎಂಟ್ರಿ ಮಾಡುವುದು, ಇಲಾಖೆ ನಿರ್ದೇಶಿಸುವ ಇತರೆ ದಾಖಲೆಗಳನ್ನು ಮಾರ್ಗಸೂಚನೆಯಂತೆ ನಿರ್ವಹಿಸುವುದು. ಅಂದರೆ ಸದ್ಯಕ್ಕೆ ಇದಿಷ್ಟು ದಾಖಲೆಗಳನ್ನ ನಿರ್ವಹಿಸಿದ್ರೆ ಸಾಕು. ಹೊಸ ಮಾದರಿಯ ಕಲಿಕಾ ಸಾಮಗ್ರಿ ಕುರಿತು ಮಾರ್ಗದರ್ಶಿತ ಸೂಚನೆಗಳು. ಬುನಾದಿ ಸಾಕ್ಷರತೆಯ ಅಡಿಯಲ್ಲಿ ಭಾಷಾ ಕಲಿಕೆಯನ್ನು ಸಮಗ್ರ ಭಾಷಾ ಕಲಿಕೆ ಹಾಗೂ ಸಮಗ್ರ ಪದ ಕಲಿಕೆಯ ತಳಹದಿಯಲ್ಲಿ ನೋಡಲಾಗಿದ್ದು, ಇದರಿಂದ ಮಕ್ಕಳು ಮೊದಲು ಪರಿಚಿತ ಸನ್ನಿವೇಶದೊಂದಿಗೆ ಪದವನ್ನು ಸಮಗ್ರವಾಗಿ ಗ್ರಹಿಸಿ, ನಂತರ ಆ ಪದದಲ್ಲಿನ ಅಕ್ಷರಗಳ ಧ್ವನಿಯನ್ನು ಆಲಿಸಿ ಒಂದೊಂದು ಅಕ್ಷರಕ್ಕೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ಮಕ್ಕಳಲ್ಲಿ ಭಾಷಾ ಕಲಿಕೆ ಸರಳ ಮತ್ತು ದೃಢವಾಗಲು ಸಾಧ್ಯವಿದೆ ಎಂದು ಅಧ್ಯಯನಗಳು ಹೇಳುತ್ತವೆ. ನಿಪುಣ್ ಭಾರತ್ FLN ಮಿಷನ್ ಅಡಿಯಲ್ಲಿ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಕಲಿಕೆಯ ಫಲಗಳ ಅಗತ್ಯತೆ ಬಗ್ಗೆ ಪ್ರಸ್ತಾಪಿಸಿರುವುದರಿಂದ ಹಾಗೂ ಅಧ್ಯಯನಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಹೊಸ ಮಾದರಿಯಲ್ಲಿ ನಲಿಕಲಿ ಕಲಿಕಾ ಸಾಮಗ್ರಿಗಳನ್ನು ಸಿದ್ಧಪಡಿಸಲಾಗಿದೆ. ಉದಾಹರಣೆಗೆ ಪೋಸ್ಟರ್ಗಳು, ಸನ್ನಿವೇಶ ಕಾರ್ಡ್ಗಳು, ಚಿತ್ರಪದಗಳ ಮಿಂಚುಪಟ್ಟಿಗಳು, ಡೊಮಿನೋ ಕಾರ್ಡ್ಗಳು, ಸಂಖ್ಯೆಗಳ ಮಿಂಚುಪಟ್ಟಿಗಳು, ಆಟದ ಸೂಚನೆಗಳಿರುವ ವಿವಿಧ ರೂಪದ ಕಾರ್ಡ್ಗಳು. 21. ನಲಿಕಲಿ ತರಗತಿಗಳಲ್ಲಿ ಪ್ರಸ್ತುತ ಉಳಿಸಿಕೊಂಡಿರುವ ಚಟುವಟಿಕೆ ಕಾರ್ಡ್ಗಳೊಂದಿಗೆ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಹಾಗೂ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ಚಟುವಟಿಕೆಗಳನ್ನು ಮೆಟ್ಟಿಲುವಾರು ಸಂಯೋಜಿಸಿ ಪ್ರಗತಿ ನೋಟಗಳನ್ನು ಪರಿಷ್ಕರಿಸಿ ನೀಡಲಾಗಿದೆ. ಮಾಹೆವಾರು ಯಾವ ಮೈಲಿಗಲ್ಲಿನ ಯಾವ ಮೆಟ್ಟಿಲಿನಲ್ಲಿ ಈ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳು ಸೇರ್ಪಡೆಯಾಗಿವೆ ಮತ್ತು ಯಾವ ಗುಂಪಿನಲ್ಲಿ ಅವುಗಳು ನಿರ್ವಹಣೆಗೆ ಒಳಪಡುತ್ತವೆ ಎಂಬುದನ್ನು ಶಿಕ್ಷಕರು ಅವಲೋಕಿಸಿ ನಂತರ ಕಲಿಕಾ ಸಾಮಗ್ರಿಗಳನ್ನು ಕ್ರಮಾನುಗತವಾಗಿ ಜೋಡಿಸಿಕೊಳ್ಳುವುದು. ಇವುಗಳನ್ನು ವಿದ್ಯಾರ್ಥಿಗಳಿಗೆ ಅರ್ಥೈಸುವುದರ ಜೊತೆಗೆ ಪ್ರಗತಿ ನೋಟದಲ್ಲಿ ಕೊಟ್ಟಿರುವ ಲೋಗೋಗಳನ್ನು ಪರಿಚಯಿಸುವುದು. ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಖ್ಯೆಗಳ ಮಿಂಚುಪಟ್ಟಿಗಳನ್ನು ಹಾಗೂ ಸ್ಥಾನಬೆಲೆಯ ಐರೋ ಕಾರ್ಡುಗಳನ್ನು ತರಗತಿವಾರು ಪ್ರತ್ಯೇಕವಾಗಿ ಒದಗಿಸಲಾಗಿದೆ. ಶಿಕ್ಷಕರು ಅವುಗಳನ್ನು ಜೋಡಿಸಿಕೊಳ್ಳುವುದಲ್ಲದೆ ಸಮಸ್ಯೆಗಳನ್ನು ಬಿಡಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅವು ಎಟಕುವ ಹಾಗೆ ನೋಡಿಕೊಳ್ಳುವುದು. 23. ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ನಿರ್ವಹಣೆ ಕುರಿತಂತೆ ಶಿಕ್ಷಕರ ಕೈಪಿಡಿಯನ್ನು ಸಿದ್ಧಪಡಿಸಲಾಗಿದೆ. ಪ್ರತಿ ನಲಿಕಲಿ ಘಟಕಗಳಿಗೂ ಕೈಪಿಡಿಯನ್ನು ಒದಗಿಸಲು ಕ್ರಮವಹಿಸಲಾಗಿದ್ದು, ಶಿಕ್ಷಕರು ಇವುಗಳಲ್ಲಿರುವ ಸೂಚನೆಗಳನ್ನು ಅರ್ಥೈಸಿಕೊಂಡು ತರಗತಿಯನ್ನು ನಿರ್ವಹಿಸುವುದು. ನಲಿಕಲಿ ಕಿಟ್, ನಲಿಕಲಿ ಕೈಪಿಡಿಗಳು ಹಾಗೂ ಸಂಬಂಧಿಸಿದ ಪೂರಕ ದಾಖಲಾತಿಗಳನ್ನು ಶಾಲೆಗಳಿಗೆ ಸರಬರಾಜು ಮಾಡಲು ಇಲಾಖೆಯಿಂದ ಈಗಾಗಲೇ ಆದೇಶವಾಗಿದ್ದು, ಈ ಮಾಹಿತಿಯನ್ನು ಸಹ SATSನಲ್ಲಿ ಇಂದೀಕರಿಸುವಂತೆ ಸೂಚಿಸಿರುತ್ತಾರೆ. ಇದಕ್ಕೆ ಸಂಬಂಧಿಸಿದಂತಹ ಸುತ್ತೋಲೆಯನ್ನು ಹೊರಡಿಸಿದ್ದು, ಹೀಗಾಗಿ ನಾವು ಅತಿ ಶೀಘ್ರದಲ್ಲೇ ಇವುಗಳೆಲ್ಲವೂ ಶಾಲೆಗೆ ತಲುಪುವ ನಿರೀಕ್ಷೆಯನ್ನಿಟ್ಟುಕೊಳ್ಳಬಹುದಾಗಿರುತ್ತದೆ. ನಲಿಕಲಿ ತರಗತಿ ನಿರ್ವಹಣೆಯಲ್ಲಿ ಮೌಲ್ಯಾಂಕನದ ಕ್ರಮಗಳು. 24. ಮಕ್ಕಳ ಕಲಿಕೆಯನ್ನು ಮೌಲ್ಯಾಂಕನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಮಾಹೆವಾರು ಕಲಿಕಾ ಏಣಿ ಮತ್ತು ಮಾಹೆವಾರು ಪಾಠ ಹಂಚಿಕೆಯ ವಿವರಗಳನ್ನು ಶಿಕ್ಷಕರು ಕಡ್ಡಾಯವಾಗಿ ಪರಿಗಣಿಸುವುದು. ಶಿಕ್ಷಣ ಮಾರ್ಗದರ್ಶಿಯಲ್ಲಿ ಉಲ್ಲೇಖಿಸಿರುವ ದಿನಗಳಂದು 4 ರೂಪಣಾತ್ಮಕ FA ಮತ್ತು 2 ಸಂಕಲನಾತ್ಮಕ SA ಮೌಲ್ಯಮಾಪನವನ್ನು ಕೈಗೊಂಡು ಸೂಕ್ತ ದಾಖಲೆಗಳನ್ನು ನಿಯಮಾನುಸಾರ ನಿರ್ವಹಿಸುವುದು. ಮೌಲ್ಯಾಂಕನವನ್ನು ಕೈಗೊಳ್ಳುವಾಗ SA1ಗೆ 80% ಮತ್ತು SA2ಗೆ 100% ಕಲಿಕಾಂಶಗಳ ಪರಿಗಣನೆಯ ಜೊತೆಗೆ 15+15+15+15 FA +20+20 SAರಂತೆ ಅಂಕಗಳ ಹಂಚಿಕೆಗೆ ಕ್ರಮವಹಿಸುವುದು. ಅಂದರೆ 4 FAಗಳಿಗೆ ತಲಾ 15 ಅಂಕಗಳು, 2 SAಗೆ ತಲಾ 20 ಅಂಕಗಳಂತೆ ಅಂಕಗಳನ್ನು ಹಂಚಿಕೆ ಮಾಡಬೇಕು ಅಂತ ತಿಳಿಸಿದ್ದಾರೆ. 4 ಮತ್ತು 5ನೇ ತರಗತಿಗೆ ಅನ್ವಯವಾಗುವ
ಮೌಲ್ಯಾಂಕನದ ಸೂಚನೆಗಳನ್ನು ನಲಿಕಲಿ ತರಗತಿಗಳಿಗೂ ಅಳವಡಿಸುವುದು. ಅಂದರೆ ಗ್ರೇಡ್ ಮತ್ತೊಂದು 4-5ನೇ ತರಗತಿಗಳಿಗೆ ಹೇಗಿರುತ್ತೋ ಅದೇ ಪ್ರಕಾರವಾಗಿ 1, 2, 3 ನಲಿಕಲಿ ತರಗತಿಗಳಿಗೂ ಸಹ ಇರುತ್ತೆ. ನಿಗದಿಪಡಿಸಿದ ಕಲಿಕೆಯ ಫಲಗಳಲ್ಲಿ FLN LOS 80% ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಆಯಾ ಘಟಕದ ಶಿಕ್ಷಕರೇ ಸಿದ್ಧಪಡಿಸುವುದು. ಅಂಕವನ್ನು ಶ್ರೇಣಿಗೆ ಪರಿವರ್ತಿಸಿ ಈ ಮೂಲಕ ಅಗತ್ಯ ದಾಖಲೆ ಅಥವಾ ಪ್ರಗತಿ ವಹಿಗಳನ್ನು ನಿರ್ವಹಿಸುವುದು. ಕಲಿಕೆಯ ಫಲಗಳಲ್ಲಿ ಅಪೇಕ್ಷಿತ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗದ ಅಥವಾ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪೂರಕ ಹಿಮ್ಮಾಹಿತಿ ನೀಡಿ ನಿರ್ದಿಷ್ಟ ಗುರಿಯ ಕಡೆಗೆ ಸಾಗುವಂತೆ ವೈಯಕ್ತಿಕ ಗಮನ ಹರಿಸುವುದು. ಸಂಕ್ಷಿಪ್ತವಾಗಿ ಇದರ ಸಾರಾಂಶವನ್ನು ಹೇಳಬೇಕು ಅಂತಂದರೆ 4 FAಗಳನ್ನು ತಲಾ 15 ಅಂಕಗಳಿಗೆ ಮಾಡಬೇಕು, 2 SAಗಳನ್ನು ತಲಾ 20 ಅಂಕಗಳಿಗೆ ಮಾಡಬೇಕು. SA 1 ಮಾಡುವಾಗ ನಿಗದಿಪಡಿಸಿರುವಂತಹ ಪಠ್ಯಾಂಶಕ್ಕೆ 80% ಪಠ್ಯಾಂಶವನ್ನು ಆಯ್ಕೆ ಮಾಡಿ ಅದಕ್ಕೆ ಪರೀಕ್ಷೆಯನ್ನು ಮಾಡಬೇಕು. ಆದರೆ SA 2 ಮಾಡುವಾಗ 100% ಪಠ್ಯಾಂಶಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಜೊತೆಗೆ FLN LOS ಅಲ್ಲಿ 80% ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು ಆಯಾ ಘಟಕದ ಶಿಕ್ಷಕರೇ ಮಾಡಬೇಕು. ಅಂದರೆ ನಲಿಕಲಿ ತರಗತಿಗಳನ್ನು ನಿರ್ವಹಿಸುತ್ತಿರುವಂತಹ ಶಿಕ್ಷಕರೇ ತಮ್ಮ ತರಗತಿಯ ಹಾಗೂ ಮಕ್ಕಳ ಕಲಿಕೆಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸ್ಕೋಬೇಕು. ಇನ್ನುಳಿದಂತೆ ಸುತ್ತೋಲೆಯಲ್ಲಿ ಮೇಲುಸ್ತುವಾರಿ ಅಧಿಕಾರಿಗಳ ಜವಾಬ್ದಾರಿಯನ್ನು ತಿಳಿಸಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರೋದು ನಲಿಕಲಿ ತಟ್ಟೆಗಳು. ಇದು ನಲಿಕಲಿ ತರಗತಿ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಮಹತ್ತರ ಪಾತ್ರವನ್ನು ಹೊಂದಿದೆ. ಅಕಸ್ಮಾತ್ ಈ ತಟ್ಟೆ ಪ್ರಕ್ರಿಯೆ ಮನವರಿಕೆ ಆಗದೇ ಇದ್ದರೆ ನಲಿಕಲಿ ಯಶಸ್ವಿಯಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ತಟ್ಟೆ ಹಾಗೂ ಕಲಿಕಾ ಏಣಿಗಳು ನಲಿಕಲಿ ಪ್ರಕ್ರಿಯೆಯ ಹೃದಯ ಹಾಗೂ ಶ್ವಾಸಕೋಶ ಅಂತಲೇ ಹೇಳ್ಬೋದಾಗಿರುತ್ತೆ. ಇದಿಷ್ಟು ನಲಿಕಲಿಗೆ ಸಂಬಂಧಪಟ್ಟಂತೆ ಸುತ್ತೋಲೆಯಲ್ಲಿ ಇರುವಂತಹ ಮಾಹಿತಿ.